ವೀರೇಂದ್ರ, ಈ ರಮೇಶ್ ಜಾರಕಿಹೊಳಿ ಅವರು ಕುಲ್ಲ ಹೇಳಿದ್ದನ್ನ ನಾವು ಕೂಡ ಕೇಳಿದೀವಿ. ನಾನ್ ಮಾತಾಡಲ್ಲ ವಿಜೇಂದ್ರ ಇರೋವರೆಗೂ ನಾವು ಸಂಘಟನೆಗೂ ಬರಲ್ಲ ಅಂತ ಹೇಳಿದ್ರು. ಈಗ 2 ತಿಂಗಳಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ 1-2 ತಿಂಗಳಾದ್ಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿಕ್ಕಿ ಮಾಹಿತಿ ಇವ್ರಿಗೆ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಬದಲಾಗೋದಿಲ್ಲ, ಇವ್ರ ಜೊತೆನೇ ಹೊಂದ್ಕೊಂಡು ಹೋಗೋಣ ಅನ್ನುವಂತ ಕನ್ಕ್ಲೂಷನ್ಗೆ ಬಂದಿರಬೇಕು. 2ರಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಈ ಜಾರಕಿಹೊಳಿ ಬ್ರದರ್ಸ್ಗೆ. ಏನ್ ನಡೀತಾ ಇದೆ ಪಾಟೀಲ್ ರೇ? ಬೆಳಗಾವಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈಗ. ಏನೋ ಪುಣ್ಯಕ್ಕೆ 3 ದಿನದಿಂದ ಮಳೆ ಶುರು ಆಗಿದೆ. ಇವತ್ತು ಸ್ವಲ್ಪ ಜೋರಾಗಿ ಜಾಸ್ತಿ ಆಗಿದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ದಕ್ಕೆ. ಅದ್ರ ಪ್ರಭಾವ ಇಲ್ಲೂ ಮಳೆ ಆಗ್ತಿದೆ ಅಲ್ವಾ? ಆ ಮಳೆಯಲ್ಲಿ ಈ ಕುಂದ, ಅಲ್ಲಿ ಬಿಸಿ ಬಿಸಿ ಕುಂದ ಸಿಗುತ್ತಲ್ಲ, ಬೆಳಗಾವಿ ಕುಂದ ಭಾರಿ ಸ್ಪೆಷಲ್ ಅಲ್ವಾ? ಅತ್ತಿಂತ ಮಾತಾಡ್ತಾ ಇದ್ರಂತೆ. ಏನಂದ್ರೆ ಈ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲೇ ಇದ್ದಾರೆ, ಆದ್ರೂ ಬಿಜೆಪಿಯಲ್ಲಿ ಇಲ್ಲ. ಬಿಜೆಪಿ ಪ್ರಾಥಮಿಕ ಸದಸ್ಯರ? ಹೌದು, ಪ್ರಾಥಮಿಕ ಸದಸ್ಯರು. ಆದ್ರೆ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದಾರಾ? ಇಲ್ಲ, ದೂರ ಇದ್ದಾರೆ. ಯಾಕೆ? ಯಾರು ಕಾರಣ? ಅವರೇ ಹೇಳೋ ಪ್ರಕಾರ ವಿಜಯೇಂದ್ರ ಕಾರಣ. ಈಗ ಅಂದ್ರೆ ನೀವು ಹೇಳ್ದಂಗೆ ಬಹಳ ಓಪನ್ ಆಗಿ ಅವ್ರು ಹೇಳಿದ್ರು, ಇಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋವರೆಗೂ ನಾನು ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ನಾ ಏನ್ ಮಾತಾಡಲ್ಲ, ಸ್ವಲ್ಪ ದೂರನೇ ಇರ್ತೀನಿ ನಾನು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದಾ? ಈ ಸ್ಟೇಟ್ಮೆಂಟ್ ಈಗ ಚೇಂಜ್ ಆಯ್ತಲ್ಲ, ಅದ್ಯಾಕೆ ಅಂತೇಳಿ ಈಗ ಹೇಳಿರೋದೇನವರು 2 ತಿಂಗಳು ಕಳೀಲಿ ಆಮೇಲೆ ಮಾತಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ಅವರು ರಾಜ್ಯ ಸರ್ಕಾರದ ವಿರುದ್ಧವೂ ಮಾತಾಡ್ತಾ ಇರಲಿಲ್ಲ. ಅಂದ್ರೆ 2 ತಿಂಗಳ ಮೇಲೆ ಆಕ್ಟಿವ್ ಆಗ್ತಾರೆ. ಯಾಕೆ ಆಗ್ತಾರೆ ಆಕ್ಟಿವ್? ಅದೇ ಮೂಲಗಳು ಹೇಳ್ತಾ ಇರೋದು, ಬಹಳ ಇವ್ರದ್ದು ರೂಟ್ ಮ್ಯಾಪ್ ಭಾರಿ ದೊಡ್ಡದಿದೆ ಅಂತೆ. 2 ತಿಂಗಳ ನಂತರ ಒಂದ್ ವೇಳೆ ವಿಜಯೇಂದ್ರ ಅವ್ರು ಚೇಂಜ್ ಆದ್ರೆ ಬಿಜೆಪಿ ಒಳಗೆ ಇದ್ದೂ ಇಲ್ಲದ ಜಾರಕಿಹೊಳಿ ಅವ್ರು ಮತ್ತೆ ಇರ್ತಾರೆ, ಅಧಿಕೃತವಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಇಲ್ಲ ಅಂದ್ರೆ ಮತ್ತೂ ಒಂದು ಸಾಧ್ಯತೆ ಇದೆಯಂತೆ. ಇದು ಜೆಪಿ ಭವನದ ಮೂಲಗಳು ಹೇಳ್ತಿರೋದು. ಏನ್ ಗೊತ್ತಾ ಪಾಟೀಲ್ರೆ, ಇದು ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ. ಜೆಡಿಎಸ್ ಹೋಗೋ ಸಾಧ್ಯತೆಯೂ ಇದೆಯಂತೆ. ಒಂದ್ ವೇಳೆ ಇವರೇ ಮುಂದುವರೆದ್ರಪ್ಪ, ಈಗ ಇವರೇ ಮುಂದುವರೆದ್ಬಿಟ್ರು, ಚೇಂಜ್ ಆಗ್ಲಿಲ್ಲ, ಅವಾಗ ಏನ್ ಮಾಡ್ತಾರೆ ಅನ್ನೋದಕ್ಕೆ ಜೆಡಿಎಸ್ ಹೋಗೋ ಸಾಧ್ಯತೆಯೂ ಒಂದಿದೆ. ಅದು ಒಂದು ಆಪ್ಷನ್ ಇಟ್ಕೊಂಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಪಾಟೀಲ್. ಜಾರಕಿಹೊಳಿ ಅವರ? ಜಾರಕಿಹೊಳಿ ಅವ್ರು ಅಷ್ಟೇ ಅಲ್ಲ, ದೊಡ್ಡ ಟೀಮೇ ಇದೆ ಹೋಗ್ಲಿಕ್ಕೆ. ಈಗ ನಾವು ಅವಾಗಲೇ ಮಾತಾಡಿದ್ವಲ್ಲ, ಆ ಕಡೆಯಿಂದ ಈ ಕಡೆ ಬರೋರು, ಈ ಕಡೆಯಿಂದ ಆ ಕಡೆ ಬರೋರು. ಆದ್ರೆ ಅದೆಲ್ಲ ಆಗೋದು 28ಕ್ಕೆ. ಆದ್ರೆ ಅದು ಒಂದು ಆಪ್ಷನ್ ನ ಓಪನ್ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ. ಅಂದ್ರೆ ಗರ್ವಾಪ್ಸಿಗಳೆಲ್ಲ, ಕೆಲವ್ರದ್ದು ಗರ್ವಾಪ್ಸಿ ಆಗೋದಿದೆ, ಇನ್ ಕೆಲವರೆಲ್ಲ ವಲಸೆ ಹೋಗೋರು ಇದ್ದಾರೆ, ವಲಸೆ ರಿವರ್ಸ್ ಆಗೋದು ಇದೆ. ಈ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಈ 2 ತಿಂಗಳಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಆಧರಿಸಿ ಆಗುತ್ತೆ ಅಂತ ಹೇಳಿ ಬೆಳಗಾವಿಯ ಮೂಲಗಳೇ ಹೇಳ್ತಾ ಇವೆ ಪಾಟೀಲ್ ರೈ. ಈ ಗುಸುಗುಸು ಗೋವಿಂದಣ್ಣನ ನೀವು ಬೆಳಗಾವಿ ಕಳಿಸಿದ್ರ ಎಲ್ಲ ವಿಚಾರ ತಿಳ್ಕೊಂಬನ್ನಿ ಅಂತ, ಅಥವಾ ಅವರೇ ಹೋಗಿದ್ರ? ಇಲ್ಲ, ಇವರು ಅಲ್ಲೇ ಇದ್ರು ಆಕ್ಚುಲಿ. ಯಾಕಂದ್ರೆ ಈಗ ಮಳೆ ಬಂದಾಗ ಅಲ್ಲಿ ತುಂಬಾ ಫಾಲ್ಸ್ ಇದೆಯಲ್ಲ, ಗೋಕಾಕ್ ಫಾಲ್ಸ್, ಅದೇನೋ ನೋಡಕ್ ಹೋಗಿದ್ರಂತೆ, ಹಂಗೆ ಬಂದಿದ್ದಾರೆ. ಹಂಗ ಬರ್ಬೇಕಾದ್ರೆ ಈ ಸುದ್ದಿ ಅವ್ರಿಗೆ ಗುಸುಗುಸು ಕಿವಿ ಬಿದ್ದಿದೆ. ಅಲ್ಲ, ಸುಮ್ನೆ ಫಾಲ್ಸ್ ನೋಡ್ಕೊಂಡು ಕುಂದ ತಿನ್ಕೊಂಡು ಬರೋದ್ ಬಿಟ್ಟು ಇವೆಲ್ಲ ಯಾಕೆ ಮಾಡ್ತಾರೆ ನಮ್ ಗೋವಿಂದಣ್ಣ? ನೀವು ಬಿಡ್ಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ನೀವು ಬಿಡ್ತೀರಾ ಪಾಟೀಲ್ರೆ? ನಾಳೆ ಹಿಡ್ಕತ್ತೀರಿ ಎಲ್ಲಿ? ನಿಮ್ಮ ಅನುಮಾನಕ್ಕೆ ಉತ್ತರ ನಾ ಎಲ್ಲಿಂದ ತರಲಿ? ನನಗೆ ಒಂದೇ ಸೋರ್ಸು. ಇದಕ್ಕೆ ಸೈ ಪಗಡೆ ಅಂತಾರೆ, ಸರಿಯಾಗಿ ಹೇಳಿದ್ರಿ ಅಂತ. ಅಲ್ಲಿಗೆ ಬಹುಶಃ ಈಗ ರಮೇಶ್ ಜಾರಕಿಹೊಳಿ ಅವರು ಅನ್ಕೊಂಡಂಗೆ 2 ತಿಂಗಳಲ್ಲಿ ಚೇಂಜ್ ಆಯ್ತು ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ, ಈಶ್ವರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋಕೆ ಇವರೇ ಮುಂದಾಳತ್ವವನ್ನು ವಹಿಸ್ತಾರೆ ಅಂತನಾ, ಅಥವಾ ಹೆಂಗೆ ಇದು? ಅಲ್ಲ, ಮುಂದಾಳತ್ವ ಆಗ್ಲೇ ಎಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಮೊನ್ನೆ ಈಗ ರಮೇಶ್ ಜಾರಕಿಹೊಳಿ ಅವ್ರ ಜೊತೆನೆ ಕೂತಿರ್ತಾರಲ್ಲ ಬಲಗಡೆ, ಕುಮಾರ್ ಬಂಗಾರಪ್ಪ, ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತಿದ್ರು ಗೊತ್ತಾ? ಯತ್ನಾಳ್ ಅವ್ರು ಬಂದು ಅಪೋಸಿಷನ್ ಲೀಡರ್ ಆಗ್ಬೇಕು, ಎಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆಗ್ಬೇಕು ಅವರು ಅಂತ ಸ್ಟೇಟ್ಮೆಂಟ್. ಯಾವಾಗ ಅದು ಈ ಕ್ರಾಸ್ ಓಟ್ ಆಯ್ತಲ್ಲ, ಕ್ರಾಸ್ ಓಟ್ ಆದಾಗ ಯತ್ನಾಳ್ ಅವ್ರು ಮೊದಲೇ ಲೆಟರ್ ಬರ್ದಿದ್ರಲ್ಲ ನಿತಿನ್ ನಬೀನ್ ಅವ್ರಿಗೆ, ನಾನು ವೋಟ್ ಹಾಕದೆ ಬಿಜೆಪಿಗೆ, ಅದರಲ್ಲೂ ಲಿಂಗರಾಜ್ ಪಾಟೀಲ್ರಿಗೆ ಅಂತ ಹೇಳಿದ್ರಲ್ಲ. ಆ ವೋಟಿಂಗ್ ಆದ ಕೂಡಲೇ, ಕ್ರಾಸ್ ಓಟ್ ಆಯ್ತು ಅಲ್ಲಿ ಗೊತ್ತಾದ ಕೂಡಲೇ ಸ್ಟೇಟ್ಮೆಂಟ್ ಏನಂತ? ಬಸನಗೌಡ ಪಾಟೀಲ್ ಯತ್ನಾಳ್ರು ಬಿಜೆಪಿ ವಾಪಸ್ ಬರ್ಬೇಕು, ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಈಗಲೇ ಹೇಳಿದವರು. ಅವಾಗ ಬಿಡ್ತಾರಾ? ನೋಡೋಣ ಹಂಗ್ರಿ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ವೀರೇಂದ್ರ. ಆಗ್ಲಿ ಪಾಟೀಲ್. ಇವತ್ತಿನ ಒಳನೋಟದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ